ಹಲೋ, ನಾವಿವಾಗ ಹಂಪಿಯಲ್ಲಿದ್ದೀವಿ. ಸಾಸಿವೆ ಕಾಳು ಗಣೇಶನ ಹತ್ರ ಹೋಗ್ತಾ ಇದ್ದೀವಿ. ಈ ಗಣೇಶನೇನು ಸಾಸಿವೆ ಕಾಳಲ್ಲಿ ಮಾಡಿದಾರಾ? ಸಾಸಿವೆ ಕಾಳು ಅಂತಲೇ ಯಾಕೆ ಇಟ್ಟಿದ್ರು, ಅವರೇ ಕಾಳು ಅಂತ ಯಾಕೆ ಇಟ್ಟಿಲ್ಲ? ಬನ್ನಿ ಫೈಂಡ್ ಔಟ್ ಮಾಡೋಣ ಏನಕ್ಕೆ ಈ ಗಣೇಶನ ಸಾಸಿವೆ ಕಾಳು ಗಣೇಶ ಅಂತಾರೆ ಅಂತ. ಎಷ್ಟು ಆರಾಮಾಗಿ ಕುಂತಿದ್ದಾರೆ ನೋಡಿ ಗಣೇಶ್ ಅವರು. ಬ್ಯೂಟಿಫುಲ್ ಗಣೇಶ್. ಈ ಗಣೇಶನಿಗೆ ಇಷ್ಟೆಲ್ಲ ಹೊಡೆದಾಟ ಇಲ್ಲ ಆಗಿದ್ರು ಅವರು ಏನೂ ಮಾಡಿಲ್ಲ. ಬ್ಯೂಟಿಫುಲ್. ಬನ್ನಿ, ಈ ಗಣೇಶನ ಮುಂದೆಯಿಂದ ನೋಡೋದಲ್ಲ, ಹಿಂದೆಯಿಂದ ನೋಡಬೇಕು. ಆ್ಯಕ್ಚುಲಿ ಹಿಂದೆಯಿಂದ ಕೂಡ ತುಂಬ ಚೆನ್ನಾಗಿದೆ. ಇಲ್ಲ ಹಿಂದೆ 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 ಓಕೆ. ಇಲ್ಲಿ ಶಾಸನ ಕೂಡ ಹಾಕ್ಬಿಟ್ಟಿದ್ದಾರೆ. ಹಿಂದೆಯಿಂದ ನೋಡೋದಕ್ಕೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹಿಂದೆಯಿಂದ ಏನು ಮಾಡಿದ್ದಾರೆ ಅಂದರೆ, ಪಾರ್ವತಿ ತೊಡೆ ಮೇಲೆ ಕೂತ್ಕೊಂಡಿರೋಂಥ ಗಣೇಶ ಹೇಗೆ ಕೂತ್ಕೊಂಡಿದ್ರೆ ಆಗುತ್ತೆ ಆ ಥರ ಹಿಂದೆ ಪಾರ್ವತಿ ಮತ್ತು ಗಣೇಶ ಅದ್ರ ಮೇಲೆ ಕೂತ್ಕೊಂಡ್ರು. ಆ ಥರ ಬ್ಯೂಟಿಫುಲ್ ಆಗಿದೆ. ಸೊ ಇವಾಗ ಸಾಸಿವೆ ಕಾಳು ಗಣೇಶ ಅಂತ ಏನಕ್ಕೆ ಕರೀತಾರೆ ಅಂದರೆ, ಸಾಸಿವೆ ಕಾಳು ಮಾರ್ತಿದ್ದಂಥ ವ್ಯಾಪಾರಿ ಕಟ್ಸಿರೋಂಥ ಗಣೇಶಗೆ ಸಾಸಿವೆ ಕಾಳು ವ್ಯಾಪಾರಿ ಕಟ್ಸಿದ ಗಣೇಶ ಹೋಗಿ ಸಾಸಿವೆ ಕಾಳು ಗಣೇಶ ಆಗಿಬಿಟ್ಟಿದೆ. ಸೊ ಏನಕ್ಕೆ ಸಾಸಿವೆ ಕಾಳು ವ್ಯಾಪಾರಿ ಗಣೇಶನ ಟೆಂಪಲ್ ಏನಕ್ಕೆ ಕಟ್ಸಿದ ಅಂದರೆ, ಸೊ ಅವರು ರಾಜರಿಗೆ ಈ ಥರ ನಾನು ಒಂದು ದೇವ್ರ ಕಾರ್ಯ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿ ಹತ್ರ ಆಗೋದಕ್ಕೆ ಇದೊಂದು ಚಾನ್ಸ್. ಸೊ ಅದರಿಂದಾಗಿ ಮತ್ತು ಅವ್ರಿಗೂ ಭಕ್ತಿ ಕೂಡ ಇರ್ಬೋದು, ಅದರಿಂದಾಗಿ ಇಲ್ಲಿ ಸಾಸಿವೆ ಕಾಳು ಗಣೇಶನ ಕಟ್ಸಿದ್ದಾರೆ. ಬನ್ನಿ ಮುಂದೆ ಹೋಗೋಣ. ಬೇರೆ ಇನ್ನೂ ಒಂದು ಗಣೇಶ ಕೂಡ ಇದೆ, ಅಲ್ಲಿ ನೋಡೋಣ ಹೇಗಿದೆ ಅಂತ. ನಾವಿವಾಗ ಹೇಮಕೂಟಕ್ಕೆ ಹೋಗೋಣ. ಅಲ್ಲಿ ಕೂಡ ಕೆಲವೊಂದು ದೇವಸ್ಥಾನಗಳ ಸಮೂಹನೇ ಇದೆ, ನೋಡೋಣ ಹೇಗಿದೆ ಅಂತ. ಲೆಟ್ಸ್ ಗೋ. ಹಲೋ, ನಾವಿವಾಗ ಹಂಪಿಯಲ್ಲಿ ಹೇಮಕೂಟ ಪರ್ವತ ಹತ್ರ ಇದ್ದೀವಿ. ಇಲ್ಲಿ ಒಂದು ದೇವಸ್ಥಾನಗಳ ಸಮೂಹನೇ ಇದೆ. ವಿಜಯನಗರ ಸಾಮ್ರಾಜ್ಯ ಶುರುವಾಗೋದಕ್ಕೆ ಮುಂಚೆನೇ ಕಂಪಿಲರಾಯ ಮತ್ತು ಕುಮಾರರಾಮ ಅಂತ ಬರ್ತಾರೆ. ಅವ್ರ ಅಕ್ಕನ ಮಕ್ಕಳೇ ಅಕ್ಕ ಬುಕ್ಕಾಗಿರ್ತಾರೆ. ಕಂಪಿಲರಾಯ ಕಟ್ಟಿಸಿದಂಥ ಒಂದು ದೇವಸ್ಥಾನ ಕೂಡ ಇದೆ. ಅವರಿದ್ದಿದ್ದು ಆಲ್ಮೋಸ್ಟು 1200 to 1300 ಆ ಟೈಮಲ್ಲಿ. ಆವಾಗ ಕಟ್ಟಿಸಿದಂಥ ಒಂದು ಶಿವನ ದೇವಸ್ಥಾನ ಕೂಡ ಇದೆ ಮತ್ತು ಗಣೇಶನ ದೇವಸ್ಥಾನ ಕೂಡ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂತ. ಲೆಟ್ಸ್ ಗೋ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ 2 ಮಹಡಿ ಒಂದು ಮಂಟಪ ಇದೆ. ಮೇ ಬಿ ಇಲ್ಲೆಲ್ಲ ಗಾರ್ಡ್ಸ್ಗಳು ಇರ್ತಾಯಿದ್ರು ಅಂತ ಅನಿಸುತ್ತೆ. ಒಳಗಡೆ ಹೋಗೋಣ. ಅವಾಗೆಲ್ಲ ಬೇಸಿಗೆ ಕಾಲದಲ್ಲಿ ಆರಾಮಾಗಿ ಇಲ್ಲಿ ಕೂತ್ಕೊಬಿಡ್ತಾಯಿದ್ರು ಅನಿಸುತ್ತೆ. ಏನು ಶಿಕ್ಕೆ ಮಾರ. ಎಷ್ಟೊಂದು ದೇವಸ್ಥಾನಗಳು ಇಲ್ಲಿದೆ. ಬನ್ನಿ ಮುಂದೆ ಹೋಗೋಣ. ಬನ್ನಿ ಮುಂದೆ ಹೋಗೋಣ. ಈ ಹೇಮಕೂಟ ಪರ್ವತದಲ್ಲಿ ಇರೋಂಥ ದೇವಸ್ಥಾನದಲ್ಲಿ ಬೇರೆ ಕಡೆ ಇರೋ ಥರ ಯಾವುದೇ ರೀತಿ ಕಲಾಕೃತಿಗಳಿರೋದಿಲ್ಲ. ಜಸ್ಟ್ ಪ್ಲೈನ್ ಕಂಬಗಳು ಮತ್ತು ಸಣ್ಣ ಪುಟ್ಟ ಡಿಸೈನ್ ಮಾತ್ರ ಇರುತ್ತೆ. ಬನ್ನಿ ಹೋಗೋಣ.
ದೇವಸ್ಥಾನ ಎಲ್ಲಿದೆ ಸರ್ ಇನ್ನು ಕೆಳಗಡೆ? ಓಕೆ, ಬನ್ನಿ. ಇಲ್ಲೂ ಒಂದು ದೇವಸ್ಥಾನ ಇದೆ, ಮೋಸ್ಟ್ಲಿ ಶಿವನ ದೇವಸ್ಥಾನ ಅನಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಮುಂದೆನೇ ಸ್ವಲ್ಪ ನೀರುಗಳು ತುಂಬಿಕೊಂಡಿದೆ. ಅಲ್ಲಿ ದೇವಸ್ಥಾನ ಬ್ಯೂಟಿಫುಲ್. ಹೇಮಕೂಟ ಪರ್ವತದಿಂದ ಕೆಳಗಡೆ ಬಂದರೆ ವಿರೂಪಾಕ್ಷ ದೇವಸ್ಥಾನ. ಎಷ್ಟು ದೊಡ್ಡದು ಮಾರ! ವಿರೂಪಾಕ್ಷ ದೇವಸ್ಥಾನದಿಂದ ಫುಲ್ ತೆಂಗಿನ ಗಿಡಗಳು. ನೋಡಿ, ಈ ಥರ ಬಂಡೆಗಳನ್ನೇ ಅವರು ಸ್ಪ್ಲಿಟ್ ಮಾಡಿ ಕೋಟೆಗಳು ಕಟ್ಟಿರೋದು. ಕ್ರೇಜಿ. ಬನ್ನಿ ಮುಂದೆ ಹೋಗೋಣ. ಮುಂದೆ ಒಂದು ಕಂಪಿಲರಾಯ ಕಟ್ಟಿಸಿರುವಂಥ ದೇವಸ್ಥಾನ ಇದೆ, ಆಲ್ಮೋಸ್ಟ್ 1200 ಮತ್ತು 1300 ಅಲ್ಲಿ. ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ನಾವಿವಾಗ ಹೇಮಕೂಟ ಪರ್ವತದಲ್ಲಿರೋಂಥ ಒಂದು ಹಿಡನ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅದು ಅಂತ. ಹತ್ತಬೇಕಾ? ದಾಕಿ ಬ್ಯೂಟಿಫುಲ್. ಹೇಗೆ ಬಂಡೆ ಬ್ಯಾಲೆನ್ಸ್ ಆಗಿದೆ ನೋಡಿ. ಟಚ್ ಮಾಡಿದ್ರೆ ಬಿದೋಗ್ಬಿಡುತ್ತಾ? ಬನ್ನಿ ನೋಡೋಣ. ಓಹೋ, ಎಷ್ಟು ಮಳೆ ಗಾಳಿ ಬಂದರೂ ಏನಾಗಿಲ್ಲ. ಯಾವ ಥರ ಇದೆ ಇದು, ಬ್ಯೂಟಿಫುಲ್. ನಾವಿವಾಗ ಏನು ಪ್ಲೇಸ್ ನೋಡ್ತಾ ಇದ್ದೀವಿ, ಇದನ್ನು ಕಂಪಿಲರಾಯ ಅಂದರೆ ವಿಜಯನಗರ ಸಾಮ್ರಾಜ್ಯ ಶುರುವಾಗಕ್ಕೆ ಮುಂಚೆ ಇದ್ದಂಥ ರಾಜ ಕಟ್ಟಿಸಿರುವಂಥದ್ದು ಶಿವನ ದೇವಸ್ಥಾನ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಯಾವುದೇ ಮಣ್ಣು ಯೂಸ್ ಮಾಡಿಲ್ಲ, ಅದರಿಂದಾಗಿ 800 ವರ್ಷಗಳಾದರೂ ಕೂಡ ಇನ್ನೂ ಹಾಗೇ ಇದೆ. ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಈ ಟೆಂಪಲ್ ಅಂತ. ಒಳಗಡೆ ಯಾವುದು ಪೂಜೆಗಳಾಗ್ತಾ ಇಲ್ಲ, ಯಾಕೆಂದರೆ ದೇವರಿಲ್ಲ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಇದು ದಿ ಬೆಸ್ಟ್ ಇಂಜಿನಿಯರಿಂಗ್ ಅವ್ರು ಮಾಡಿರೋದು. ಒಂದು ಚೂರು ಕೂಡ ಕೆಳಗಡೆ ಬಿದ್ದಿಲ್ಲ. ಮತ್ತು ಇದು ಒಂದು ಕಲ್ಲಿದು, ಈಗ ನಾವೇನು ಮೇಲೆ ನೋಡ್ತಾ ಇದ್ದೀವಿ, ಇದು ಒಂದೇ ಕಲ್ಲು ಇಲ್ಲಿಂದ ಅಲ್ಲಿವರೆಗೂ ಕ್ಲೀನಾಗಿ ಜಾಯಿಂಟ್ ಮಾಡಿದ್ದಾರೆ. ಸೊ ಅವರು ವಿಜಯನಗರದವ್ರು ಸ್ವಲ್ಪ ಕ್ಯೂ ತೊಗೋಬೇಕಾಗಿತ್ತು. ಈ ಥರ ಕಟ್ಟಿದ್ರೆ ದೇವಸ್ಥಾನಗಳು ತುಂಬ ದಿನ ಬಾಳುತ್ತೆ ಅಂತ. ಇಲ್ಲಿ ನೋಡಿ, 800 ವರ್ಷಗಳಾದರೂ ಏನೂ ಆಗಿಲ್ಲ. ಮತ್ತು ಇಲ್ಲಿ ಸ್ವತಂತ್ರ ಬರೋದಕ್ಕೆ ಮುಂಚೆ ಇಲ್ಲಿ ಲೋಕಲ್ ಜನಗಳು ಕೂಡ ಇದ್ರು ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಅಡುಗೆ ಮಾಡಿಕೊಂಡು ಎಲ್ಲ ಕಪ್ಪಗೆಲ್ಲ ಆಗಿದೆ, ಯಾಕೆಂದರೆ ಇಲ್ಲಿ ನೀರು ಸೋರೋದಿಲ್ವಲ್ಲ. ಎಷ್ಟು ಇಂಜಿನಿಯರಿಂಗ್ ಮಾರ್ವೆಲ್ ಅಂತಲೇ ಹೇಳಬೇಕಿದು. ಇಲ್ಲಿ ನೋಡಿ, ಇಲ್ಲಿ ಕಾರ್ ಹರಿಯೋದಕ್ಕೆ ಯೂಸ್ ಮಾಡ್ಕೊಂಡಿರ್ಬೋದು ಇದನ್ನು. ಇಲ್ಲಿ ಚಿತ್ರಗಳೇನಿಲ್ಲ, ಬರೀ ಇದು ಮಾತ್ರ. ಬ್ಯೂಟಿಫುಲ್. ಇದರಲ್ಲಿ ಕ್ಯೂ ತೊಗೊಂಡು ದೇವಸ್ಥಾನಗಳನ್ನ ಆ್ಯಕ್ಚುಲಿ ಅವರು ಬಿಲ್ಡ್ ಮಾಡಬೇಕಾಗಿತ್ತು. ಯಾವುದೇ ರೀತಿ ತೊಂದರೆ ಆಗ್ತಾಯಿಲ್ಲ. ಇನ್ನೂ 500 ವರ್ಷಗಳ ಹೋಗಿದ್ರು ಕೂಡ ದೇವಸ್ಥಾನಗಳು ಉಳ್ಕೋತಾ ಇತ್ತು. ಇದು ನೋಡಿ, ಆಲ್ಮೋಸ್ಟ್ 800 ಇಯರ್ಸಿಂದ ನಿಂತಿದೆ. ಬ್ಯೂಟಿಫುಲ್.
ಇಲ್ಲಿ ನೋಡಿ ಯಾವ ಥರ ಇದೆ ಈ ತಟ್ಟೆಗಳ ಥರ ಕಂಬಗಳು ನೋಡಿ ಕ್ಲೀನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಫೋಟೋದಲ್ಲಿ. ಸೊ ಮುಂದೆ ನೋಡೋಣ. ಇದೇ ಥರ ಇನ್ನೂ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಅದೇ ಹೇಗಿದೆ ಅಂತ. ಲೆಟ್ಸ್ ಗೋ. ನಾವೇನು ಇವಾಗ ತಾನೇ ಶಿವನ ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಒಂಥರ ಗೋಪುರ ಥರ ಶೇಪ್ ಇದೆ. ಅದು ಪಕ್ಕದಲ್ಲೇ ಇನ್ನೂ ಒಂದು ದೇವಸ್ಥಾನ ಇದೆ. ಅದೇ ಮೋಸ್ಟ್ಲಿ ನನಗನ್ಸ್ದಂಗೆ 2 ದೇವಸ್ಥಾನಗಳು ಕಂಪಿಲರಾಯ ಆ ಕಾಲದಲ್ಲೇ ಕಟ್ಟಿರ್ಬೋದು, 1200 300ವರೆಗೂ. ಈ ದೇವಸ್ಥಾನ ಕೂಡ ನೋಡೋಣ ಹೇಗಿದೆ ಅಂತ. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇದು ಕೂಡ ಅದೇ ಥರ ಶೇಪ್ ಇರೋದು ದೇವಸ್ಥಾನ. ಮೇಲೆ ಗೋಪುರ, ಮಣ್ಣು ಯೂಸ್ ಮಾಡಿಲ್ಲ, ಬರೀ ಕಲ್ಲಿನಿಂದನೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋಗಿ ಮೇಲೆ ಗೋಪುರ ಮಾಡಿದ್ದಾರೆ. ಸೊ ಅದರಿಂದ ನೀರು ಕೂಡ ಒಳಗಡೆ ಬರೋದಿಲ್ಲ, ಮತ್ತು ಟೆಂಪಲ್ ಕೂಡ ಏನೂ ಹಾಳಾಗಿಲ್ಲ. ಅದೇ ಥರ ಇದೆ, ಅವ್ರು ಏನು ಡಿಸೈನ್ ಮಾಡಿ ಹೋಗಿದ್ರು ಅದೇ ಥರ ಇದೆ. ಇಲ್ಲಿ ನೋಡಿ ಸ್ಟೆಪ್ಗಳು ಎಷ್ಟು ದೊಡ್ಡದಾಗಿದೆ. ಬನ್ನಿ ಮೇಲೆ ಹೋಗೋಣ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಕೂಡ. ಆ ಡಿಸೈನ್ ನೋಡಿ, ಆ ಡಿಸೈನೇ ಒಳ್ಳೆ ಲುಕ್ ಕೊಡ್ತದೆ. ಏನು ಚಿತ್ರಗಳು ಬೇಡ, ಆ ಡಿಸೈನೇ ಅಷ್ಟು ಚೆನ್ನಾಗಿದೆ. ಇಲ್ಲಿ ತಟ್ಟೆ ಥರ ಇಲ್ಲಿ ಡಿಸೈನು ಬ್ಯೂಟಿಫುಲ್. ಇಲ್ಲಿ ಲೋಕಲ್ ಜನಗಳು ಇಲ್ಲಿ ವಾಸ ಆಗಿದ್ದರು. ಅವರು ಏನೇನೋ ಆಟಗಳು ಆಡೋದಕ್ಕೆ ಎಲ್ಲ ಕಲ್ ಮೇಲೆಲ್ಲ ಬರ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಕಾರ ಹರಿಯೋದಕ್ಕೆ ಇದು ಮಾಡ್ಕೊಂಡಿದ್ದಾರೆ. ಇಲ್ಲಿ ಹಳೆಗುಳಿ ಮನೆ ಆಟ ಆಡೋದಕ್ಕೆ ಮಾಡ್ಕೊಂಡಿದ್ದಾರೆ. ಬ್ಯೂಟಿಫುಲ್ ಡಿಸೈನ್, ಎಷ್ಟು ಚೆನ್ನಾಗಿದೆ ನೋಡಿ. ಆ ತಟ್ಟೆಗಳು ನೋಡಿ ಯಾವ ಥರ ಡಿಸೈನ್ ಮಾಡಿದ್ದಾರೆ. ಏನೂ ಆಗಿಲ್ಲ, ನೀರು ಆಬ್ವಿಯಸ್ಲಿ ಸೋರ್ತಾ ಇದೆ ಇವಾಗ, ಆದರೆ ಸ್ಟ್ರಕ್ಚರ್ ಮಾತ್ರ ಏನೂ ಆಗಿಲ್ಲ. 800 years ಆದರೂ ಕೂಡ. ಇಲ್ಲಿಂದ ನೋಡಿ, ಈ ಮೂಲೆಯಿಂದ ನೋಡಿದ್ರೆ ನಮಗೆ ವಿರೂಪಾಕ್ಷ ಟೆಂಪಲ್ ಕಾಣುತ್ತೆ. ಇಲ್ಲೇ ವಿರೂಪಾಕ್ಷ ಟೆಂಪಲ್ ಇದೆ, ಅದರದ್ದು ಗೋಪುರ ಇಲ್ಲಿದೆ. ಬ್ಯೂಟಿಫುಲ್. ಬನ್ನಿ ಮುಂದೆ ಹೋಗೋಣ. ಸೊ ಇದಾಗಿತ್ತು ಹೇಮಕೂಟ ಬೆಟ್ಟದಲ್ಲಿ ನಾವು ಮಾಡ್ತಕ್ಕಂಥ ವ್ಲಾಗು. ಹೇಗನ್ನಿಸ್ತು? ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಪ್ಲೇಸಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.